ಕೋಟಿ ಕೋಟಿ ಆಸ್ತಿ ಇದ್ದರೂ ಪ್ರವಾಹದ ನೀರಿಗಿಳಿದು ಸಂತ್ರಸ್ತರ ಕಣ್ಣೀರು ಒರೆಸಿದ ಬಿರ್ಲಾ ವಾರಸುದಾರೆ. ಪ್ರಸಿದ್ಧ ಉದ್ಯಮಿ ಕುಮಾರ್ ಮಂಗಲಂ ಬಿರ್ಲಾ ಅವರ ಪುತ್ರಿ ಸುಮಾರು $21.2 ಬಿಲಿಯನ್ ಆಸ್ತಿ ಹೊಂದಿರುವ ಬಿರ್ಲಾ ಕುಟುಂಬದ ಕುಡಿ ಅನನ್ಯ ಬಿರ್ಲಾ ಸ್ವತಃ 2,000 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಹೊಂದಿರುವ ಯಶಸ್ವಿ ಉದ್ಯಮಿ ಮತ್ತು ಗಾಯಕಿ. ಇಷ್ಟು ದೊಡ್ಡ ಹಿನ್ನೆಲೆ ಇದ್ದರೂ ಅವರ ಮಾನವೀಯತೆ ಹಾಗೂ ಸರಳತೆ ಈಗ ಇಡೀ ದೇಶದ ಗಮನ ಸೆಳೆದಿದೆ. ಇತ್ತೀಚೆಗೆ ಪ್ರವಾಹದಿಂದ ತತ್ತರಿಸಿದ್ದ ಅಸ್ಸಾಂನ ದುರಂತ ಪೀಡಿತ ಪ್ರದೇಶಗಳಿಗೆ ಅನನ್ಯ ಬಿರ್ಲಾ ಸ್ವತಃ ಭೇಟಿ ನೀಡಿದ್ದಾರೆ. ಸೊಂಟದ ಮಟ್ಟದ ಕಲುಷಿತ ಪ್ರವಾಹದ ನೀರಿನಲ್ಲಿ ನಡೆದುಕೊಂಡು ಹೋಗಿ ಅಪಾಯಕಾರಿ ಪರಿಸ್ಥಿತಿಯನ್ನ ಲೆಕ್ಕಿಸದೆ ನಿರಾಶ್ರಿತರಿಗೆ, ಬಡ ಜನರಿಗೆ ಆಹಾರ ಮತ್ತು ಅಗತ್ಯ ಪರಿಹಾರ ಸಾಮಗ್ರಿಗಳನ್ನು ಸ್ವತಃ ವಿತರಿಸಿದ್ದಾರೆ. ಅನನ್ಯ ಅವರ ವಿಚಾರಧಾರೆ ಹಾಗೂ ಜೀವನ ಶೈಲಿ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ನಾನು ಪುರುಷರಿಗಿಂತ ಮಹಿಳೆಯರೇ ಶ್ರೇಷ್ಠರು ಎನ್ನುವ ತುಲನೆಯನ್ನ ನಂಬುವುದಿಲ್ಲ. ಸ್ತ್ರೀ ಮಾತೆ ಎಂದರೆ ಯಾರನ್ನ ದ್ವೇಷಿಸುವುದಿಲ್ಲ ಎಂದು ಪ್ರತಿಪಾದಿಸುವ ಅವರು, ನೈಜ ಸೃಜನಶೀಲ ಎಂದರೆ ಕರುಣ, ಶ್ರಮ ಮತ್ತು ಸಮಾಜ ಸೇವೆಯಲ್ಲಿರುವಂತಹ ನಂಬಿಕೆ ಎಂಬುದು ಸಾಬೀತುಪಡಿಸಿದ್ದಾರೆ. ಈ ವರ್ಷ ಕ್ರಿಕೆಟ್ ತಾರೆ ವಿರಾಟ್ ಕೊಹ್ಲಿ ಅವರನ್ನ ಭೇಟಿಯಾಗಿ ಸುದ್ದಿಯಲ್ಲಿದ್ದ ಅನನ್ಯ ಇದೀಗ ಅಸ್ಸಾಂ ಪ್ರವಾಹದ ಸಂತ್ರಸ್ತರ ಕಣ್ಣೀರು ಒರೆಸುವ ಮೂಲಕ ಕೋಟ್ಯಾಂತರ ಜನರ ಮನಗೆದ್ದಿದ್ದಾರೆ. ಯಶಸ್ಸು ಮತ್ತು ಶ್ರೇಷ್ಠತೆ ಸಾಧಿಸಲು ಯಾರನ್ನ ಕೀಳಾಗಿ ಕಾಣುವ ಅಗತ್ಯವಿಲ್ಲ, ಕರುಣೆಯೊಂದಿದ್ದರೆ ಸಾಕು ಎಂಬುದಕ್ಕೆ ಅನನ್ಯ ಬಿರ್ಲಾ ಅವರ ಕಾರ್ಯವೇ ಜೀವಂತ ಸಾಕ್ಷಿ.